ರಾತ್ರೋರಾತ್ರಿ ಫೇಮಸ್ ಆದ ಮೊನಾಲಿಸಾ ಈಗ ಏನು ಮಾಡ್ತಿದ್ದಾಳೆ? ತಿಂಗಳಿಗೆ 30,000 ದುಡಿತಿದ್ದ ಸುಂದರಿ ಈಗ ತಿಂಗಳಿಗೆ 10 ಲಕ್ಷ ದುಡಿತಿರೋದು ಹೇಗೆ? ಟೀಕಿಸಿದವರೇ ಈಗ ಬಾಯಿ ಮೇಲೆ ಬೆರಳು ಇಟ್ಟುಕೊಳ್ಳುವಂತಾಗಿದ್ದು ಯಾಕೆ? ಸದ್ಯ ಟ್ರೆಂಡಿಂಗ್ನಲ್ಲಿರುವ ಮಹಾಕುಂಭಮೇಳದ ಲಕ್ಷಾಂತರ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ಈ ಪೈಕಿ ಮಣಿಗಳ ಸರ ಮಾರುವ ಹುಡುಗಿಯ ವಿಡಿಯೋಗಳು ಹೊಸ ಹವಾನೇ ಸೃಷ್ಟಿಸಿತು. ವಿಶೇಷ ಆಕರ್ಷಣೀಯ ಕಂಗಳ ಹುಡುಗಿ ಬಡತನದ ಬೇಗೆಯಲ್ಲಿ ಬೆಂದು ಮುಗ್ಧ ನಗು, ಆಕರ್ಷಕ ಕಣ್ಣುಗಳು, ಕೈಯಲ್ಲಿ ಕುತ್ತಿಗೆಯಲ್ಲಿ ಒಂದಿಷ್ಟು ಮಣಿಗಳು, ಜೊತೆಗೆ ರುದ್ರಾಕ್ಷಿ ಹಾಗೂ ಮಣಿಸರಗಳ ಮಾರಾಟ ಮಾಡ್ತಾ ಇದ್ದ 16ರ ಬಾಲಕಿ ದಿಢೀರಂತಲೇ ರಾತ್ರೋರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಜನಪ್ರಿಯತೆ ಪಡೆದ್ಲು. ನೂರಾರು ಜನ ಆಕೆಯನ್ನ ಹುಡುಕಿ ಬಂದು ಮಾತನಾಡಿಸಿ ವಿಡಿಯೋ ಮಾಡಿಕೊಳ್ಳೋದಿಕ್ಕೆ ಆರಂಭಿಸಿದ್ರು. ಕೊನೆಗೆ ಇದೇ ಆಕೆಗೆ ಮುಳ್ಳಾಗಿದ್ದು, ಆಕೆ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದ ಕಸುಬಿಗೂ ಅವಳ ಜನಪ್ರಿಯತೆ ಮಾತ್ರ ಮುಳ್ಳಾಗಿತ್ತು ಅನ್ನೋದು ಹಳೆಯ ಸ್ಟೋರಿ. ಆದ್ರೆ ಇದೀಗ ಮೊನಾಲಿಸಾ ಒಂದೇ ದಿನದಲ್ಲಿ 30,000 ರೂಪಾಯಿ ದುಡಿತಾ ಇದ್ದಾಳೆ ಅಂದ್ರೆ ನಂಬಲೇಬೇಕು. ಅಷ್ಟಕ್ಕೂ ಮೊನಾಲಿಸಾ ದಿನಕ್ಕೆ ಇಷ್ಟೊಂದು ಸಂಪಾದನೆ ಹೇಗೆ ಮಾಡ್ತಿದ್ದಾಳೆ, ಮೊನಾಲಿಸಾಗೆ ಅದೃಷ್ಟ ಒಲಿದಿದ್ದು ಹೇಗೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡಿ. ಇದು ಸ್ಮಾರ್ಟ್ ಯುಗ. ಅದರಲ್ಲೂ ಎಲ್ಲರ ಕೈಯಲ್ಲೂ ಆಂಡ್ರಾಯ್ಡ್ ಮೊಬೈಲ್, ಟ್ಯಾಬ್ಲೆಟ್ ಸೇರಿದಂತೆ ಐಫೋನ್ಗಳು ಇರೋದು ಇಂದಿನ ದಿನಗಳಲ್ಲಿ ಸಾಮಾನ್ಯವಾಗಿದೆ. ನಾವು ಯಾವುದೇ ಪ್ರದೇಶದಲ್ಲಿ ಇದ್ರೂ ಕ್ಷಣಾರ್ಧದಲ್ಲಿಯೇ ನಮಗೆ ಇನ್ನೊಂದು ಕಡೆಯಿಂದ ಬೇಕಾದ ವಿಡಿಯೋಗಳು ಹಾಗೂ ಫೋಟೋಗಳು ನಮ್ಮ ಮೊಬೈಲ್ಗಳಿಗೆ ಬಂದು ಬೀಳುತ್ತವೆ. ಅಲ್ಲದೆ ಹೇಳಿ ಕೇಳಿ ನಾವೀಗ ಸಾಫ್ಟ್ವೇರ್ ಜಗತ್ತಿನಲ್ಲಿದ್ದೇವೆ. ಅಲ್ಲದೆ ಬೇರೆ ಬೇರೆ ಫೀಚರ್ಸ್ ಗಳನ್ನ ಹೊಂದಿರುವ ತರಹೇವಾರಿ ಆಪ್ಗಳು ಸಹ ಟೆಕ್ ಲೋಕಕ್ಕೆ ಲಗ್ಗೆ ಇಟ್ಟಿವೆ. ಅದರಲ್ಲೂ ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಹೀಗೆ ಅನೇಕ ಅಪ್ಲಿಕೇಶನ್ಗಳನ್ನ ಕೋಟ್ಯಾಂತರ ಜನ ವ್ಯಾಪಕವಾಗಿ ಬಳಸ್ತಿದ್ದಾರೆ. ಈಗಂತೂ ಈ ಅಪ್ಲಿಕೇಶನ್ಗಳಲ್ಲಿ ಕ್ಷಣಕ್ಕೊಂದರಂತೆ ಅಚ್ಚರಿ, ವಿಸ್ಮಯಕಾರಿ ಸಂಗತಿಗಳ ಜೊತೆಗೆ ಗಮನ ಸೆಳೆಯುವ ಹಲವು ವಿಡಿಯೋಗಳು ದಿನಾಲೂ ಈ ಇಂಟರ್ನೆಟ್ ಲೋಕದಲ್ಲಿ ಹರಿದಾಡುತ್ತಿರುತ್ತವೆ. ಇನ್ನು ಈ ರೀತಿಯ ಅನೇಕ ವಿಡಿಯೋಗಳು ಬಹುತೇಕ ಜನರ ಬದುಕಿನಲ್ಲಿ ಯಶಸ್ಸನ್ನ ತಂದುಕೊಟ್ಟಿವೆ. ಅಲ್ಲದೆ ಇನ್ನೂ ಅನೇಕ ಜನರ ಜೀವನಕ್ಕೆ ಈ ವೈರಲ್ ವಿಡಿಯೋಗಳು ಅಂದ್ರೆ ಅತಿ ಹೆಚ್ಚು ಜನರನ್ನ ಆಕರ್ಷಿಸುವ ಮೂಲಕ ವಿಡಿಯೋದಲ್ಲಿ ಕಾಣಿಸಿಕೊಂಡವರ ಜೀವನವನ್ನೇ ಬರ್ಬಾದ್ ಮಾಡಿರುವ ಅದೆಷ್ಟೋ ಉದಾಹರಣೆಗಳನ್ನ ನಾವು ನೋಡುತ್ತಲೇ ಬರ್ತಿದ್ದೇವೆ. ಎಸ್, ಮೊನಾಲಿಸಾ ಮಧ್ಯಪ್ರದೇಶದ ಇಂದೋರ್ನ ಕಡು ಬಡತನದಲ್ಲಿ ಜೀವನ ಸಾಗಿಸುತ್ತಿರುವ ಬಾಲೆ. ಜಾತ್ರೆ, ಹಬ್ಬಗಳು ಸೇರಿದಂತೆ ಇನ್ನಿತರ ಧಾರ್ಮಿಕ ಸ್ಥಳಗಳಿಗೆ ತೆರಳಿ ಮಣಿಸರಗಳನ್ನ ಮಾರುತ್ತಾ ತನ್ನ ಕುಟುಂಬಕ್ಕೆ ಅಲ್ಪ ಸ್ವಲ್ಪ ಆದಾಯವನ್ನ ನೀಡ್ತಾ ಇದ್ದ ಮೊನಾಲಿಸಾ ತನ್ನ ಕುಟುಂಬದಲ್ಲಿ ಆವರಿಸಿರುವ ಬಡತನವನ್ನ ದೂರವಾಗಿಸಿಕೊಳ್ಳಬಹುದು ಹಾಗೂ ತನ್ನ ತಂಗಿಯ ವಿದ್ಯಾಭ್ಯಾಸಕ್ಕೆ ನೆರವಾಗುವುದರ ಜೊತೆಗೆ ತಂದೆ ತಾಯಿಗಳ ದುಡಿಮೆಗೆ ಸಪೋರ್ಟ್ ಆಗಿ ಇನ್ನಷ್ಟು ಹೆಚ್ಚಿನ ಆದಾಯ ಸಂಪಾದನೆ ಮಾಡಲು ಸಾಧ್ಯವಾಗಬಹುದೆಂದು ಐತಿಹಾಸಿಕವಾಗಿ 144 ವರ್ಷಗಳ ಬಳಿಕ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳಕ್ಕೆ ತನ್ನ ತಂದೆಯೊಂದಿಗೆ ಆಗಮಿಸಿ ಅಲ್ಲಿಯೂ ಮಣಿಸರ, ಹೂವುಗಳನ್ನ ಮಾರಿ ತಮ್ಮ ಜೀವನ ನಡೆಸ್ತಾ ಇದ್ಲು. ನೋಡಲು ಸುಂದರವಾಗಿದ್ದ ಯುವತಿ ಇದ್ದಕ್ಕಿದ್ದಂತೆಯೇ ಕ್ಯಾಮೆರಾ ಕಣ್ಣಿಗೆ ಬಿದ್ದು ಅತ್ಯಂತ ವೇಗವಾಗಿಯೇ ಇಡೀ ಭಾರತೀಯರ ನಿದ್ದೆಯನ್ನೇ ಕದ್ದು ಬಿಟ್ಲು. ಅಲ್ಲದೆ ಯಾವ ಸೆಲೆಬ್ರಿಟಿಗೂ ಸಹ ಕಡಿಮೆ ಇಲ್ಲದಂತೆಯೇ ತಾನೂ ಕೂಡ ಲಕ್ಷಾಂತರ ಫ್ಯಾನ್ಸ್ಗಳ ಮನಸ್ಸನ್ನೇ ಕದ್ಲು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡಿದಂತೆಲ್ಲ ಬರೀ ಮೊನಾಲಿಸಾಳದ್ದೇ ಸದ್ದು ಜೋರಾಗಿಯೇ ಇತ್ತು. ಯಾವಾಗ ಈ ಮೊನಾಲಿಸಾ ಫೇಮಸ್ ಆದ್ಲೋ ಆಗ್ನಿಂದಲೇ ನೋಡಿ ಅವಳಿಗೆ ಸೆಲ್ಫಿ ಕಿರಿಕಿರಿ ಶುರುವಾಗಿತ್ತು. ಅವಳನ್ನ ಕಂಡವರೆಲ್ಲ ಸೆಲ್ಫಿ ತೆಗೆಸಿಕೊಳ್ಳಲು ಮುಂದಾಗೋದು, ನ್ಯೂಸ್ ಚಾನೆಲ್ಗಳು ಸಂದರ್ಶನಗಳನ್ನ ಮಾಡೋದು ಮುಂದುವರೆದ್ವು. ಅಲ್ಲದೆ ಕಿಕ್ಕಿರಿದು ತುಂಬಿದ್ದ ಜನಸಂದಣಿಯ ನಡುವೆಯೇ ಯೂಟ್ಯೂಬರ್ಗಳ ಕಾಟವು ಅವಳ ನೆಮ್ಮದಿಯನ್ನ ಕಸಿದುಕೊಂಡವು. ದೇವ್ರು ದುಡ್ಡು, ಆಸ್ತಿ, ಅಂತಸ್ತನ ಶ್ರೀಮಂತರಿಗೆ, ಸೌಂದರ್ಯವನ್ನ ಬಡ ಕುಟುಂಬದ ನಿನಗೆ ನೀಡಿದ್ದಾನೆ ಅಂತ ಜನ ಮೊನಾಲಿಸಾಳ ಅಂದ ಚಂದವನ್ನ ಕೊಂಡಾಡಿದ್ರು. ಆದ್ರೆ ನನ್ನ ಜೊತೆ ಎಲ್ಲರೂ ಫೋಟೋ ತೆಗೆಸಿಕೊಳ್ಳಲು ಬರ್ತಾರೆ, ಸಾಕಷ್ಟು ಜನ ಸೆಲ್ಫಿಗಳನ್ನ ಕ್ಲಿಕ್ಕಿಸಿಕೊಂಡಿದ್ದಾರೆ, ಅಲ್ಲದೆ ನೂರಾರು ಜನ ನನ್ನನ್ನ ಮಾತನಾಡಿಸ್ತಾರೆ. ಆದ್ರೆ ದುರಾದೃಷ್ಟವಶಾತ್ ನಾನು ಮಾರ್ತಾ ಇರುವ ಮಣಿಸರಗಳನ್ನ ಕೊಳ್ಳಲು ಯಾರೊಬ್ಬರು ಸಹ ಮುಂದಾಗುತ್ತಿಲ್ಲ ಎಂದು ಮೊನಾಲಿಸಾ ಸಾರ್ವಜನಿಕರ ವಿರುದ್ಧ ಬೇಸರ
ಬೇಸರ ಹೊರಹಾಕಿದ್ಲು. ಅವಳ ಬ್ಯೂಟಿಯ ಆರಾಧಕರಾಗಿ ಅದೆಷ್ಟು ಯುವಕರು ಅವಳಿಗೆ ಬೆದರಿಕೆಯ ಪತ್ರವನ್ನ ಕಳುಹಿಸಿದ್ದ ಘಟನೆಗಳು ಸಹ ನಡೆದಿದ್ವು. ಯಾವಾಗ ಮೋನಾಲಿಸಾ ವಿಡಿಯೋಗಳು ವೈರಲ್ ಆದವೋ ಅಂದಿನಿಂದ ಆಕೆಗೆ ವ್ಯಾಪಾರ ಮಾಡಲು ಸಹ ಸಾಧ್ಯವಾಗಲಿಲ್ಲ. ಇದರಿಂದ ಬೇಸತ್ತ ಆಕೆಯ ತಂದೆ, ನೀನು ಇಲ್ಲಿ ಇರೋದೇ ಬೇಡ, ನಾವು ಇದ್ದಲ್ಲಿಗೆ ಹೊಟ್ಟೆಪಾಡು ನೋಡಿಕೊಳ್ಳೋಣ ಬಾ, ಇಲ್ಲಿಂದ ಹೊರಟು ಹೋಗೋಣ ಎಂದು ಹೇಳುವ ಮೂಲಕ ಅವಳ ತಂದೆ ತುತ್ತಿನ ಚೀಲಕ್ಕಾಗಿ ಆಗಮಿಸಿದ್ದ ಮೋನಾಲಿಸಾ ಇದೀಗ ಕುಂಭಮೇಳವನ್ನೇ ತೊರೆಯುವಂತೆ ಮಾಡಿದ್ದಾರೆ. ಮೋನಾಲಿಸಾ ಕುಟುಂಬದ ಹಿನ್ನೆಲೆ ಏನು? ಈಗ ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ? ಮಹಾಕುಂಭಮೇಳದಲ್ಲಿ ಆಗಮಿಸಿದ್ದ ಮೋನಾಲಿಸಾಳದ್ದು ಕಾರ್ಗೋನ್ ಜಿಲ್ಲೆಯ ಮಹೇಶ್ವರ್ ಅನ್ನೋ ಪುಟ್ಟ ಗ್ರಾಮ. ಅವಳದ್ದು ಅಕ್ಷರಶಃ ಬಡತನದ ಕುಟುಂಬ. ತಂದೆ ಜೈಸಿಂಗ್ ಹಾಗೂ ತಾಯಿ ಲತಾ ಸಿಂಗ್ ಇಬ್ಬರು ಹೂವು ಹಣ್ಣುಗಳನ್ನ ಹಾಗೂ ಮಣಿಸರಗಳನ್ನ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ರು. ಅಲ್ಲದೆ ಮೋನಾಲಿಸಾಗೆ ಒಬ್ಬ ಸಹೋದರಿ, ಇಬ್ಬರು ಸಹೋದರರು ಇದ್ದಾರೆ. ಅವಳ ಕುಟುಂಬ ವಾರಣಾಸಿ ಮತ್ತು ಹರಿದ್ವಾರಕ್ಕೆ ಹೋಗಿ ಕಚ್ಚಾ ವಸ್ತುಗಳನ್ನ ತಂದು ರುದ್ರಾಕ್ಷಿ ಮತ್ತು ಇತರೆ ಮುತ್ತಿನ ಮಣಿಗಳನ್ನ ಜೋಡಿಸಿ ಹಾರ ಮಾಡಿ ಮಾರಾಟ ಮಾಡ್ತಾರೆ. ಒಂದೇ ಕೋಣೆಯ ಪುಟ್ಟ ಮನೆಯಲ್ಲಿ ಮೋನಾಲಿಸಾ ಅವರ ಇಡೀ ಪರಿವಾರ ವಾಸಿಸುತ್ತಿದೆ. ಇನ್ನು ಕುಂಭಮೇಳದಿಂದ ಮನೆಗೆ ವಾಪಸ್ಸಾದ ಬಳಿಕ ಮೋನಾಲಿಸಾ ಕುಟುಂಬ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿತ್ತು. ಆದಾಯ ಮೂಲವಾಗಿದ್ದ ತಂದೆಯೂ ಸಹ ಕುಟುಂಬ ನಿರ್ವಹಣೆಗಾಗಿ ಚಿಂತೆಯನ್ನ ಮಾಡುವ ಸ್ಥಿತಿಗೆ ತಲುಪ್ತಾರೆ. ಮೋನಾಲಿಸಾ ಲಕ್ಕನ್ನೇ ಬದಲಾಯಿಸಿಬಿಟ್ಟ ಸೋಷಿಯಲ್ ಮೀಡಿಯಾ. ನಾವು ಸಾಮಾನ್ಯವಾಗಿ ಬಡವರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಹೇಳ್ತೇವೆ. ಆದ್ರೆ ನಿಜಕ್ಕೂ ಈ ಮಾತು ಮೋನಾಲಿಸಾಳ ಬದುಕಿಗೆ ಇದೀಗ ಅನ್ವಯಿಸ್ತಾ ಇರೋದು ರಿಯಲಿ ಇಂಟ್ರೆಸ್ಟಿಂಗ್. ಹೌದು, ಹೂ ಹಾಗೂ ಮಣಿಸರ ಮಾರಾಟಕ್ಕೆ ಅಡ್ಡಿಯಾದ ಹಿನ್ನೆಲೆಯಲ್ಲಿ ಮೋನಾಲಿಸಾ ತಮ್ಮ ಕುಟುಂಬಕ್ಕೆ ಆರ್ಥಿಕವಾಗಿ ನೆರವಾಗುವ ನಿಟ್ಟಿನಲ್ಲಿ ಮೋನಾಲಿಸಾ ಭೋನ್ಸ್ಲೆ 08 ಅನ್ನೋ ಹೆಸರಿನ ಯೂಟ್ಯೂಬ್ ಚಾನೆಲ್ ಆರಂಭಿಸಿದ್ದಾಳೆ. ಈಕೆಯ ಯೂಟ್ಯೂಬ್ ವಿಡಿಯೋ ಆದಾಯ ತಿಂಗಳಿಗೆ 10 ಲಕ್ಷ ದಾಟಲಿದೆ ಎನ್ನಲಾಗುತ್ತಿದೆ. ಆದ್ರೆ ನಾವಿಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ, ಡಿಜಿಟಲ್ ಮೀಡಿಯಾದಿಂದಲೇ ಅವಳ ಬದುಕು ಸಂಕಷ್ಟಕ್ಕೆ ಸಿಲುಕಿತು. ಸೋಷಿಯಲ್ ಮೀಡಿಯಾ ಸಮಾಜದಲ್ಲಿ ನಾನಾ ಅವಘಡಗಳಿಗೆ, ಸಾಮಾಜಿಕ ಸ್ವಾಸ್ಥ್ಯ ಹಾಳುಗೆಡುತ್ತಿದೆ ಎಂದು ಅದೆಷ್ಟು ಜನ ಟೀಕಿಸಿ ಜರಿದ್ರೂ ಸಹ ಈಗ ಅವರೆಲ್ಲ ತಮ್ಮ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತಾಗಿದೆ. ಮೋನಾಲಿಸಾಗೆ ಯಾವ ಸೋಷಿಯಲ್ ಮೀಡಿಯಾ ಕಂಟಕವಾಗಿತ್ತೋ ಅವಳಿಗೆ ಮುಳುವಾಗಿದ್ದ ತನ್ನ ಸೌಂದರ್ಯವೇ ಈಗ ಅವಳ ಕೈ ಹಿಡಿತಿದೆ ಅನ್ನೋದು ನಿಜಕ್ಕೂ ಎಲ್ಲರನ್ನ ದಂಗಾಗುವಂತೆ ಮಾಡಿದೆ. ಅದೆಷ್ಟು ಜನರಿಂದ ನಕಾರಾತ್ಮಕ ಭಾವನೆಗಳನ್ನ ಹೊಂದಿದ್ದ ಲೋಕದಲ್ಲಿಯೇ ವೈರಲ್ ಆದ ವಿಡಿಯೋದಿಂದಲೇ ಜಾತ್ರೆ, ಉತ್ಸವಗಳಲ್ಲಿ ಹೂ ಹಾಗೂ ಮಣಿಸರ ಮಾರಾಟ ಮಾಡ್ತಾ ಇದ್ದ ಹುಡುಗಿಯ ಅದೃಷ್ಟವೇ ಬದಲಾದಂತೆ ಕಾಣ್ತಿದೆ. ಅವಳ ಅದೃಷ್ಟವೋ ಜೇನುಗಣ್ಣಿನ ಆಕರ್ಷಣೆಯೋ, ಈಕೆಯ ಪ್ರತಿ ವಿಡಿಯೋ ಮಿಲಿಯನ್ ವ್ಯೂಸ್ ಪಡೆದಿದೆ. ಇದುವರೆಗೂ ಕೇವಲ 9 ವಿಡಿಯೋ ವ್ಲಾಗ್ ಮಾಡಿರುವ ಮೋನಾಲಿಸಾ 8 ದಿನಗಳಲ್ಲಿ ಸರಿಸುಮಾರು 3 ಲಕ್ಷ ಸಬ್ಸ್ಕ್ರೈಬರ್ಸ್ ಹೊಂದಿದ್ದಾಳೆ. ಈಕೆಯ ಯೂಟ್ಯೂಬ್ ವಿಡಿಯೋಗಳಿಂದ ಗಳಿಸುವ ಆದಾಯ ತಿಂಗಳಿಗೆ 10 ಲಕ್ಷ ರೂಪಾಯಿಗಳನ್ನ ದಾಟಲಿದೆ ಎನ್ನಲಾಗುತ್ತಿದೆ. ಅಲ್ಲಿಗೆ ರುದ್ರಾಕ್ಷಿ ಮಾರ್ತಾ ಇದ್ದಾಗ ದಿನಕ್ಕೆ 1000 ದುಡಿತಾ ಇದ್ದ ಮೋನಾಲಿಸಾ ಇದೀಗ ಈ ಯೂಟ್ಯೂಬ್ ಬಿಸ್ನೆಸ್ ನಲ್ಲಿ ದಿನಕ್ಕೆ 30,000 ದುಡಿಯೋ ರೇಂಜ್ಗೆ ತಲುಪಿ ಅಚ್ಚರಿ ಮೂಡಿಸಿದ್ದಾಳೆ. ಮೋನಾಲಿಸಾ ಸಹಜ ಸೌಂದರ್ಯದ ಜೊತೆಗೆ ಅವಳ ಸರಳತೆಯನ್ನ ಅಪ್ಪಿಕೊಂಡಿರುವ ಮಹಾಕುಂಭಮೇಳದ ಲಕ್ಷಾಂತರ ಭಕ್ತರು ಈ ಬಡ ಸುಂದರಿಯ ಜೀವನದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಲು ಅವಳ ಪ್ರತಿಯೊಂದು ವಿಡಿಯೋವನ್ನ ಕಣ್ಣು ಮಿಟುಕಿಸದೆ ತದೇಕ ಚಿತ್ತದಿಂದ ನೋಡ್ತಾರೆ. ಇದೇ ಕಾರಣಕ್ಕೆ ಅವಳು ವಿಡಿಯೋ ಅಪ್ಲೋಡ್ ಮಾಡಿದ ಕೆಲವೇ ಕ್ಷಣಗಳಲ್ಲಿ ಲಕ್ಷಾಂತರ ಜನ ವೀಕ್ಷಿಸುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳ ಶಕ್ತಿ ಎಷ್ಟಿದೆ ಅಂತ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಅನೇಕ ಜನ ತಮ್ಮ ಪ್ರತಿಭೆಯ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ರಾತ್ರೋರಾತ್ರಿ ಸ್ಟಾರ್ ಆಗಿದ್ದಾರೆ. ದೀನ್ಚಕ್ ಪೂಂಜಾ, ರಾಣು ಮೊಂಡೆಲ್, ವಡಾಪಾವ್ ಹುಡುಗಿಯಿಂದ ಹಿಡಿದು ಐಟಿ ಬಾಬಾದವರೆಗೆ ಸಾಮಾಜಿಕ ಜಾಲತಾಣಗಳಿಂದ ರಾತ್ರೋರಾತ್ರಿ ಸ್ಟಾರ್ ಪಟ್ಟ ಪಡೆದವರು ಇದ್ದಾರೆ. ಸಿನಿಮಾ ಸ್ಟಾರ್ ಆದ ಸೋಷಿಯಲ್ ಮೀಡಿಯಾ ಹುಡುಗಿ ಇನ್ನು ಅದೃಷ್ಟ ಚೆನ್ನಾಗಿದ್ರೆ ಮುಟ್ಟಿದ್ದೆಲ್ಲ ಚಿನ್ನವೇ ಎಂಬಂತೆ ಲಕ್ಷಗಳ ಒಡತಿಯಾದರೂ ಸಹ ಮತ್ತೆ ಮೋನಾಲಿಸಾಳಿಗೆ ಸಾಲು ಸಾಲು ಅವಕಾಶಗಳು ಅರಸಿ ಬರುತ್ತಿವೆ. ಜನಾಕರ್ಷಣೀಯ ವ್ಯಕ್ತಿತ್ವದ ಅವಳಿಗೆ ಇದೀಗ ಬಾಲಿವುಡ್ ಸಿನಿಮಾದಲ್ಲಿ ಆಫರ್ ಬಂದಿದೆ. ಈಗಾಗಲೇ ನಿರ್ದೇಶಕ ಸನೋಜ್ ಮಿಶ್ರಾ ಮೋನಾಲಿಸಾಳ ಮನೆಗೆ ಭೇಟಿ ನೀಡಿ ಸಿನಿಮಾದ ಕುರಿತು ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ದಿ ಡೈರಿ ಆಫ್ ಮಣಿಪುರ ಅನ್ನೋ ಬಾಲಿವುಡ್ ಚಿತ್ರದಲ್ಲಿ ಮೋನಾಲಿಸಾ ಬಣ್ಣ ಹಚ್ಚಲಿದ್ದಾಳೆ. ಇದರಿಂದ ಮೋನಾಲಿಸಾಳ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗಿದೆ.
ಈ ಹಿಂದೆ ಸಂದರ್ಶನವೊಂದರಲ್ಲಿ ಮೋನಾಲಿಸಾ ಅವರಿಗೆ ಅವಕಾಶ ಸಿಕ್ಕರೆ ಚಲನಚಿತ್ರಗಳಲ್ಲಿ ಕೆಲಸ ಮಾಡಲು ಇಷ್ಟಪಡ್ತೀರಾ ಎಂದು ಕೇಳಿದಾಗ ಸಿನಿಮಾದಲ್ಲಿ ಕೆಲಸ ಮಾಡುವುದು ನನ್ನ ಬಾಲ್ಯದ ಕನಸಾಗಿತ್ತು. ಅವಕಾಶ ಸಿಕ್ಕರೆ ಖಂಡಿತ ಕೆಲಸ ಮಾಡ್ತೇನೆ ಎಂದು ಅವರು ಹೇಳಿದ್ದನ್ನ ಕೇಳಿ ಸನೋಜ್ ಮಿಶ್ರಾ ಅವರು ಮೋನಾಲಿಸಾಳಿಗೆ ಈ ಚಾನ್ಸ್ ನೀಡಿದ್ದಾರೆ. ಅಲ್ಲದೆ ಚಿತ್ರದಲ್ಲಿ ಮೋನಾಲಿಸಾಳ ಪಾತ್ರದ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟಿರುವ ನಿರ್ದೇಶಕ ಮಿಶ್ರಾ ದಿ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ಮೋನಾಲಿಸಾ ಅವರಿಗೆ ಸಾಮಾನ್ಯ ಜೀವನದ ಪಾತ್ರ ನೀಡಲಾಗಿದೆ. ಇಲ್ಲಿ ಅವಳು ಸಾಮಾನ್ಯ ಕೆಳವರ್ಗದ ಕುಟುಂಬಕ್ಕೆ ಸೇರಿರುತ್ತಾಳೆ. ಅಲ್ಲಿ ಅವಳು ತನ್ನ ದೈನಂದಿನ ಅಗತ್ಯಗಳನ್ನು ಪೂರೈಸಲು ಹೂಮಾಲೆಗಳನ್ನ ಮಾರಾಟ ಮಾಡುತ್ತಿರುತ್ತಾಳೆ. ಈ ಸಿನಿಮಾದಲ್ಲಿ ನಿವೃತ್ತ ಸೇನಾ ಯೋಧನ ಮಗಳಾಗಿ ಮೋನಾಲಿಸಾ ಕಾಣಿಸಿಕೊಳ್ಳಲಿದ್ದಾರೆ. ಅಲ್ಲಿ ಅವಳು ಸೇನೆ ಸೇರಲು ಬಯಸುತ್ತಾಳೆ. ತನ್ನ ಈ ಕನಸನ್ನ ನನಸು ಮಾಡಿಕೊಳ್ಳಲು ಆಕೆ ಎಂತಹ ಸಂಕಷ್ಟಗಳನ್ನ ಎದುರಿಸಬೇಕಾಗುತ್ತದೆ, ಹೇಗೆ ತನ್ನ ಕನಸನ್ನ ನನಸಾಗಿಸಿಕೊಳ್ಳುತ್ತಾಳೆ ಎಂಬುದರ ಕುರಿತು ನಿರ್ದೇಶಕರು ಈ ಚಿತ್ರದಲ್ಲಿ ಕಟ್ಟಿಕೊಡಲಿದ್ದೇನೆ ಎಂದು ನಿರ್ದೇಶಕ ಸನೋಜ್ ಮಾಹಿತಿ ಹೊರಹಾಕಿದ್ದಾರೆ. ಒಟ್ನಲ್ಲಿ ಜೀವನದಲ್ಲಿ ಯಶಸ್ಸಿಗೆ ಕೆಲವರು ಪರಿಶ್ರಮವನ್ನ ನಂಬಿದ್ರೆ ಇನ್ನು ಕೆಲವರು ಅದಕ್ಕೆ ಅದೃಷ್ಟ ಬೇಕು ಎನ್ನುತ್ತಾರೆ. ಆದಾಗಿಯೂ ಅನೇಕ ಸಾಧಕರು ಪರಿಶ್ರಮವೇ ಲಕ್ಕಿ ಇನ್ ಅರ್ಲಿ ಲೈಫ್, ಯಶಸ್ಸಿನ ಕೀಲಿಕೈ, ಅದೃಷ್ಟ ಬರೀ ನೆಪವಷ್ಟೇ ಎಂದು ಹೇಳುತ್ತಾರೆ. ಆದರೆ ತನ್ನ ಮುಗ್ಧತೆಯಿಂದಲೇ ಕುಟುಂಬಕ್ಕೆ ಅಂಟಿಕೊಂಡಿದ್ದ ಬಡತನದ ಕಳಂಕ ಹೊಡೆದೋಡಿಸಿ ಪರಿಶ್ರಮದ ಜೊತೆಗೆಯೇ ಸಂತೋಷದ ಜೀವನ ನಡೆಸಲು ಹರಸಾಹಸ ಪಡುತ್ತಿದ್ದ ಬಾಲಕಿ ಮೋನಾಲಿಸಾಳ ಜೀವನದಲ್ಲಿ ಮಾತ್ರ ಶ್ರಮದ ಜೊತೆಗೆಯೇ ಬಹುಪಾಲು ಅದೃಷ್ಟ ಮ್ಯಾಜಿಕ್ ಮಾಡಿದ್ದು ನಿಜಕ್ಕೂ ಎಲ್ಲರನ್ನ ಬೆರಗಾಗುವಂತೆ ಮಾಡಿದ್ದು ಮಾತ್ರ ಅಕ್ಷರಶಃ ಸತ್ಯವೇ ಆಗಿದೆ.